ಇದು ದುರ್ಗಾ ಪರಮೇಶ್ವರಿಯ ಪರಿಸ್ಥಿತಿಯಾದರೆ ಇನ್ನು ಪುಣೆ ಬೆಂಗಳೂರು ಹೆದ್ದಾರಿಯಲ್ಲಿ ರಸ್ತೆ ಕುಸಿತ ಉಂಟಾಗಿದೆ. ಧಾರವಾಡ ಹುಬ್ಬಳ್ಳಿ ಬೈಪಾಸ್ನಲ್ಲಿ ರಸ್ತೆ ಕುಸಿತ ಆಗ್ಬಿಟ್ಟಿದೆ. ಹೊಸದಾಗಿ ನಿರ್ಮಿಸಿದ್ದ ರಸ್ತೆಯಲ್ಲೇ ಕುಸಿತ ಉಂಟಾಗಿರೋದು, ಭೂಕುಸಿತ ಉಂಟಾಗಿರೋದು. ಮನಸೂರ ಯರಿಕೊಪ್ಪ ಮಧ್ಯದಲ್ಲೇ ಘಟನೆ ನಡೆದಿದೆ. ಪುಣೆ ಬೆಂಗಳೂರು ಹೆದ್ದಾರಿಯಲ್ಲಿ ಹೊಸದಾಗಿ ಮಾಡಿರುವಂತಹ ರಸ್ತೆ, ಹೈವೇ ಅಂತ ಕರಿತೀವಿ, ಬಟ್ ಹೈವೇಯಲ್ಲೇ ಇದ್ದಕ್ಕಿದ್ದಂತೆ ಈ ರೀತಿ ಭೂಕುಸಿತ ಉಂಟಾಗಿರೋದು. ಹೊಸದಾಗಿ ನಿರ್ಮಿಸಿರುವ ರಸ್ತೆಯಲ್ಲೇ ಭೂಕುಸಿತ ಅಂದ್ರೆ ಏನ್ ಕಾರಣ ಇರಬಹುದು ಅನ್ನೋದು ಅನೇಕರ ಪ್ರಶ್ನೆ. ರಸ್ತೆಯನ್ನ ಬಿರುಕು ಬಿಟ್ಟಿದ್ರೆ ಕಳಪೆ ಕಾಮಗಾರಿ ಅಂತ ಹೇಳಬಹುದು. ಕಾರಣ ನೀರಿನ ರಭಸ ಹೆಚ್ಚಳ ಆಗ್ಬಿಟ್ರೆ ಅದನ್ನ ತಡೆಯೋ ಶಕ್ತಿ ಹಾಗಾದ್ರೆ ರಸ್ತೆಗಿರ್ಲಿಲ್ವಾ ಅಂತ. ಖಂಡಿತ ಕಳಪೆ ಕಾಮಗಾರಿ ರೀತಿಯಲ್ಲಿ ಕಾಣಿಸ್ತಾ ಇದೆ. ದೃಶ್ಯ ನಾವು ಗಮನಿಸ್ತಾ ಇದೀವಿ. ಸಹಜವಾಗಿ ಬೆಂಗಳೂರಿನಲ್ಲಿ ಹೊಸ ರಸ್ತೆಗಳು ಒಂದು ಮಳೆಗೆ ಕಿತ್ತು ಬರುತ್ತಲ್ಲ, ಆ ರೀತಿ ದೃಶ್ಯಗಳು ಇಲ್ಲೂ ಕೂಡ ಕಾಣಿಸ್ತಾ ಇದೆ. ಜೋರು ಮಳೆಗೆ ರಸ್ತೆ ಬಿರುಕು ಬಿಟ್ಟಿದೆ. ನೋಡಿ, ಕುಸಿದು ಬಿದ್ದಿರೋದು ಡಾಮರೀಕರಣ ಆಗಿರುತ್ತಲ್ಲ ರಸ್ತೆ, ಅದೇ ಕುಸಿದು ಬಿದ್ದಿರುವ ದೃಶ್ಯ. ಅದರ ಮೇಲೆ ನೀರು ಹರಿದು ಹೋಗ್ತಾ ಇರುವಂತಹ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಧಾರವಾಡ ಹುಬ್ಬಳ್ಳಿ ಮಧ್ಯದ ಬೈಪಾಸ್ ನಲ್ಲಿ ಈಗ ರಸ್ತೆ ಕುಸಿತಗೊಂಡಿದೆ. ನಾವೀಗ ಅದೇ ಸ್ಥಳದಲ್ಲಿ ಇದ್ದೀವಿ. ನೋಡಬಹುದಾಗಿಲ್ಲ ದೃಶ್ಯಗಳಲ್ಲಿ ಯಾವ ರೀತಿ ಒಂದು ರಸ್ತೆ ಕುಸಿತಗೊಂಡಿದೆ ಅಂತ. ಆದ್ರೆ ಈ ಒಂದು ರಸ್ತೆ ಏನಿದೆ, ರಸ್ತೆನ ಇನ್ನೂವರೆಗೂ ಕೂಡ ಬಳಕೆ ಮಾಡಿರಲಿಲ್ಲ. ಈಗಷ್ಟೇ ಕಾಮಗಾರಿ ಮಾಡಿರುವಂತ ರಸ್ತೆ ಈ ರೀತಿ ಒಂದು ಅವೈಜ್ಞಾನಿಕ ಕಾಮಗಾರಿ ಆಗಿದೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸಂಪೂರ್ಣವಾಗಿ ಇಲ್ಲಿ ರಸ್ತೆ ಕುಸಿತಗೊಂಡಿದೆ. ಏನು ಈ ಭಾಗದಲ್ಲಿ ನೋಡ್ತೇವೆ, ಇದೇ ರೀತಿ ಅದರ ಪಕ್ಕದ ಭಾಗದಲ್ಲಿ ಕೂಡ ಈ ಒಂದು ರಸ್ತೆ ಕುಸಿತಗೊಂಡಿದೆ. ಹುಬ್ಬಳ್ಳಿ ಧಾರವಾಡ ಮಧ್ಯದಲ್ಲಿರುವಂತಹ 30 ಕಿಲೋಮೀಟರ್ ಕಿಲ್ಲರ್ ಬೈಪಾಸ್ ಅಂತ ಹೇಳಲಾಗ್ತಿತ್ತು. ಕೇವಲ ಚತುಷ್ಪಥ ರಸ್ತೆ ಇತ್ತು. ಇದನ್ನು ಅಷ್ಟಪಥ ರಸ್ತೆ ಮಾಡೋದಕ್ಕಾಗಿ ಕೇಂದ್ರ ಸರ್ಕಾರದ ಅನುದಾನದಡಿ ಈಗಾಗಲೇ ಕಾಮಗಾರಿ ಆರಂಭಗೊಂಡಿದೆ. ಈ ಮೊದಲು ಇರುವಂತಹ ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಅಕ್ಕಪಕ್ಕದಲ್ಲಿ 2 ಲೈನ್ ಅಂತ ರಸ್ತೆಯನ್ನು ಮಾಡಲಾಗ್ತಾ ಇದೆ. ಆ ಒಂದು ರಸ್ತೆ ಕಾಮಗಾರಿಯಲ್ಲಿ ಈಗ ಒಂದು ಕುಸಿತ ಕಂಡುಕೊಂಡಿದೆ. ಸಾಕಷ್ಟು ಮಳೆ ಸುರಿತಾ ಇರೋದ್ರಿಂದ ಈಗ ನಾವು ಅಲ್ಲಿ ಪಕ್ಕದಲ್ಲಿ ಕೂಡ ನೋಡಬಹುದು. ಪ್ರಮುಖ ಹೆದ್ದಾರಿ ಏನಿದೆ, ಈಗ ಹಳೆ ಹಿಂದೆ ಮಾಡಿರುವಂತಹ ಹೆದ್ದಾರಿ, ಆ ಹೆದ್ದಾರಿಗೆ ಕೂಡ ಇದನ್ನು ಧಕ್ಕೆ ಮಾಡುವ ರೀತಿಯಲ್ಲಿ ಏನಂತಂದ್ರೆ ಅಲ್ಲಿ ಕೂಡ ಏನಂತಾರೆ ಕುಸಿತಗೊಂಡಿದೆ. ಅದನ್ನು ಈಗಾಗಲೇ ಏನಂತಾರೆ ಅಲ್ಲಿರುವಂತಹ ಕಲ್ಲು ಮತ್ತು ಮಣ್ಣನ್ನು ಹಾಕಿ ಕೂಡ ಮುಚ್ಚುವಂತ ಕೆಲಸವನ್ನು ಮಾಡಿ ಅಲ್ಲಿ ಪಟ್ಟಿಯನ್ನು ಕೂಡ ಹಾಕಿ, ಕೆಂಪು ಪಟ್ಟಿಯನ್ನು ಹಾಕಿ ಯಾವುದೇ ರೀತಿ ವಾಹನಗಳು ಅಡ್ಡಾಡದಂತೆ ಕೂಡ ಅಂತಾರೆ ಆ ಕಡೆ ವಾಹನಗಳು ಬರದಂತೆ ತಡೆಯಿದ್ದಾರೆ. ಒಂದು ವೇಳೆ ಏನಾದ್ರೂ ಇದು ಹಾಗೆ ಕುಸಿತಗೊಂಡಲ್ಲಿ ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಸಂಚಾರ ಕೂಡ ಬಂದ್ ಆಗುವಂತ ಸಾಧ್ಯತೆಗಳಿದ್ದು ಈಗಾಗಲೇ ಈ ಕಡೆ ಆಗಿದೆ. ಇದರ ರೀತಿಯಲ್ಲಿ ಪಕ್ಕದಲ್ಲಿ ಕೂಡ ಇದೇ ರೀತಿ ಒಂದು ಕುಸಿತಗೊಂಡಿದ್ದು. ಆದ್ರೆ ಏನು ಸಾಕಷ್ಟು ಮಳೆ ಇತ್ತು, ನೀರು ಹರಿದಿತ್ತು. ನೀರು ಇಳಿಯುವವರೆಗೂ ಕೂಡ ಯಾವುದೇ ರೀತಿ ಒಂದು ಕುಸಿತಗೊಂಡಿದೆ ಅನ್ನೋದು ಗೊತ್ತಾಗಲ್ಲ. ಒಂದ್ ವೇಳೆ ಏನಾದ್ರೂ ಇಲ್ಲಿ ವಾಹನಗಳು ಓಡಾಡ್ತಾ ಇದ್ದಿದ್ರೆ ದೊಡ್ಡ ಅನಾಹುತವೇ ಸಂಭವಿಸಬಹುದಾಗಿದ್ರೆ ಏನು ಇನ್ನು ಬಳಕೆಯನ್ನು ಆರಂಭಿಸಲ್ಲ, ಇನ್ನು ಉದ್ಘಾಟನೆ ಆಗೋಕ್ಕಿಂತ ಮುಂಚೆನೆ ಈ ರೀತಿ ಒಂದು ಕುಸಿತಗೊಂಡಿದ್ದು. ಈಗ ಏನು ಕಾಮಗಾರಿ ಅವೈಜ್ಞಾನಿಕವಾಗಿದೆ ಅಥವಾ ಮಳೆಯಿಂದಾಗಿ ಈ ರೀತಿ ಆಗಿದೆ ಅನ್ನುವಂತ ಪ್ರಶ್ನೆ ಬರ್ತದೆ. ಇನ್ನು ಮೇಲ್ಭಾಗದಲ್ಲಿ ಸಾಕಷ್ಟು ನೀರು ಹರಿದು ಬರ್ತಾ ಇತ್ತು. ಹರಿದು ಬಂದಿರುವಂತಹ ನೀರು ಕೂಡ ಇಲ್ಲಿ ಏಕಾಏಕಿಯಾಗಿ ನುಗ್ಗಿದ ಹಿನ್ನೆಲೆಯಲ್ಲಿ ಈ ರೀತಿ ರಸ್ತೆ ಕುಸಿತ ಅಂತ ಹೇಳಲಾಗ್ತಾ ಇದೆ. ಡಿ.ವಿ. ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ನೋಡಿ, ಚಿಕ್ಕೋಡಿಯ ಕೃಷ್ಣಾ ನದಿ ಅಬ್ಬರಕ್ಕೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಆ ಪ್ರವಾಹದ ಭೀಕರತೆ ಎಷ್ಟರ ಮಟ್ಟಿಗಿದೆ ಅಂದ್ರೆ ಸದ್ಯ NDRF ನ ಬೋಟೆ ಮಗುಚಿ ಬಿದ್ದಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಕೃಷ್ಣಾ ನದಿಯಲ್ಲಿ ಒಳಹರಿವಿನ ಪ್ರಮಾಣ ಹೆಚ್ಚಳ ಆಗಿದೆ. ಹಾಗಾಗಿ ಆ ನೀರಿನ ಪ್ರಮಾಣ ಹೆಚ್ಚಳ ಆದಂತೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಪ್ರವಾಹದ ಅಬ್ಬರಕ್ಕೆ ಪಲ್ಟಿಯಾಗಿದೆ NDRF ಬೋಟ್. ಕುಡುಚಿ ಪಟ್ಟಣದ ಕೃಷ್ಣಾ ನದಿಯಲ್ಲಿ ನಡೆದಂತಹ ಘಟನೆ ಇದು. ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಾರಣ ಕೃಷ್ಣಾ ನದಿಯ ಅಬ್ಬರ. ಬೆಳಗಾವಿ ಜಿಲ್ಲೆಯ ಬಹುತೇಕ ಗ್ರಾಮಗಳು, ಬಹುತೇಕ ತಾಲೂಕುಗಳು ಪ್ರವಾಹದ ಪರಿಸ್ಥಿತಿಯನ್ನು ಎದುರಿಸಿದ್ದಾರೆ. ಅಲ್ಲಿ NDRF ತಂಡ ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾ ಇತ್ತು. ಆ ಪ್ರವಾಹದಲ್ಲಿ ಸಿಲುಕಾಕಿಕೊಂಡವರ ರಕ್ಷಣೆಗೆ ಮುಂದಾಗಿದ್ರು. ಬಟ್ NDRF ನ ಬೋಟೆ ಮಗುಚಿ ಬಿದ್ದಿರುವ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಅಲ್ಲಿಗೆ ಅರ್ಥ ಆಗೋದು ಆ ನದಿಯ ಅಬ್ಬರ, ಆ ಹರಿಯುವಂಥ ಪ್ರಮಾಣ ದೊಡ್ಡ ಮಟ್ಟದಲ್ಲಿ ಇರೋದ್ರಿಂದ ಬೋಟ್ ಕೂಡ ಅದನ್ನ ಫೇಸ್ ಮಾಡೋಕ್ಕಾಗಲಿಲ್ಲ, ಮಗುಚಿ ಬಿದ್ದಿದೆ. ಬಟ್ ಅದೃಷ್ಟವಶಾತ್ ಯಾರಿಗೂ ಏನೂ ಸಮಸ್ಯೆ ಆಗಿಲ್ಲ. ಪ್ರಾಣಾಪಾಯದಿಂದ ಎಲ್ಲ ಸಿಬ್ಬಂದಿ ಕೂಡ ಬಚಾವ್ ಹಾಕಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ದೃಶ್ಯ ಕೂಡ ನಾವು ಗಮನಿಸ್ತಾ ಇದ್ದೀವಿ, ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಭೂಕುಸಿತ, ಗುಡ್ಡ ಕುಸಿತ, ನದಿಗಳ ಅಬ್ಬರ ಹೆಚ್ಚಳ ಆಗಿದೆ. ಮತ್ತೊಂದು ಕಡೆ ಲೋಳಸುರ ಸೇತುವೆ ಸಂಪರ್ಕ ಬಂದ್. ನಿನ್ನೆ ಸಂಚಾರ ಮುಕ್ತವಾಗಿದ್ದ ಲೋಳಸುರ ಸೇತುವೆ ಮುಳುಗಿಬಿಟ್ಟಿದೆ. ಘಟಪ್ರಭಾ ನೀರಿನಿಂದ ಸಂಕೇಶ್ವರ ಧಾರವಾಡ ರಾಜ್ಯ ಹೆದ್ದಾರಿ ಸಂಪೂರ್ಣ ಬಂದ್ ಆಗಿದೆ. ಗೋಕಾಕ್ ಬಳಿ ಇರುವ ಲೋಳಸುರ ಸೇತುವೆ ನಿನ್ನೆಯೇ ಅಲ್ಲಿ ಆಗಿರುವಂತಹ ಸಮಸ್ಯೆಗಳನ್ನೆಲ್ಲ ಸರಿ ಮಾಡಿ ಸಿಬ್ಬಂದಿ ಜನರ ಓಡಾಟಕ್ಕೆ, ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ರು. ಮತ್ತೆ ಈಗ ಘಟಪ್ರಭಾ ನದಿ ನೀರಿನ ಅಬ್ಬರ ಹೆಚ್ಚಳ ಆಗಿರೋದ್ರಿಂದ ಮತ್ತೊಮ್ಮೆ ಆ ಸಂಪರ್ಕ ಬಂದ್ ಆಗಿದೆ. ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಸಂಕೇಶ್ವರ ಧಾರವಾಡ ರಾಜ್ಯ ಹೆದ್ದಾರಿ ಸಂಪೂರ್ಣ ಬಂದ್ ಆಗಿದೆ. ಕಾರಣ ನೀರಿನ ಅಬ್ಬರದ ಮುಂದೆ ಎಲ್ಲವೂ ಕೂಡ ನೀರು ಪಾಲಾಗಿರುವ ದೃಶ್ಯ.
ಯಾರು ಓಡಾಡೋಕ್ಕಾಗಲ್ಲ, ಕಾರಣ ಅರ್ಧದಷ್ಟು ನೀರು ತುಂಬ್ಕೊಂಡ್ಬಿಟ್ಟಿರುತ್ತೆ, ಅದರಲ್ಲಿ ನೀವು ಓಡಾಡೋಕ್ಕಾಗಲ್ಲ. ಹಾಗಾಗಿ ಜನ ಪರದಾಡಬೇಕು. ಬಟ್ ಈಗ ಸಂಚಾರಕ್ಕೆ ಮುಕ್ತವಾದಂತೆ ಕಾಣಿಸ್ತಾ ಇಲ್ಲ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಈಗಿದ್ದ ಪರಿಸ್ಥಿತಿ ಇನ್ನೊಂದು ಕ್ಷಣಕ್ಕೆ ಇರುತ್ತಾ ಇಲ್ವಾ ಅನ್ನೋದು ಅಂದಾಜು ಮಾಡೋಕ್ಕಾಗಲ್ಲ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ತುಂಗೆ. ಕಂಪ್ಲಿ ಸೇತುವೆ ಮುಳುಗಡೆಯಾಗಿದೆ. ಗಂಗಾವತಿ ಸಂಪರ್ಕ ಕಡಿತಗೊಂಡಿದೆ. ಸೇತುವೆ ಮೇಲ್ಭಾಗದಿಂದ 3 ಅಡಿ ನೀರು ತುಂಬಿ ಹರಿತಾ ಇದೆಯಂತೆ. ಕಂಪ್ಲಿ ಕೋಟೆಯ ಪ್ರದೇಶಕ್ಕೆ ಭಾರೀ ಪ್ರಮಾಣದಲ್ಲಿ ನದಿ ನೀರು ನುಗ್ಗಿಬಿಟ್ಟಿದೆ. ಹೊಳೆ ಆಂಜನೇಯ ದೇವಸ್ಥಾನ ಕೂಡ ಸಂಪೂರ್ಣ ಜಲಾವೃತ. ಹಲವು ಮನೆಗಳು ಜಲಾವೃತ ಆಗಿರುವ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ತುಂಗೆಯ ಅಬ್ಬರ ಸಹಜವಾಗಿ ನದಿ ಹಳ್ಳಕೊಳಗಳು ಭರ್ತಿಯಾದ ಬಳಿಕ ಓವರ್ಫ್ಲೋ ಅಂತೀವಲ್ಲ, ಈ ನದಿ ನೀರಿನ ಪ್ರಮಾಣ ಹೆಚ್ಚಳ ಆದಾಗ ಆ ನೀರು ಹರಿದಲ್ಲಿ ಹೋಗುತ್ತೆ ಅಂದರೆ ತಗ್ಗು ಪ್ರದೇಶಗಳಿಗೆ ಮೂವ್ ಆಗುತ್ತೆ. ಆ ತಗ್ಗು ಪ್ರದೇಶದ ಸುತ್ತಮುತ್ತ ಏನಾದರೂ ಮನೆಗಳಿದ್ರೆ, ಗ್ರಾಮಗಳಿದ್ರೆ, ಜಮೀನಿದ್ರೆ ಎಲ್ಲವೂ ಕೂಡ ನೀರು ಪಾಲಾಗ್ಬಿಡುತ್ತೆ. ಅದೇ ರೀತಿ ದೃಶ್ಯ ನಾವು ನೋಡ್ತಾ ಇದ್ದೀವಿ. ಬಹುತೇಕ ದೇವಸ್ಥಾನ, ಮನೆ, ಜಮೀನು ಎಲ್ಲವೂ ಕೂಡ ಜಲಾವೃತ ಆಗಿರುವ ದೃಶ್ಯ ಅದು. ತುಂಗಭದ್ರಾ ನದಿಯ ಆರ್ಭಟ. ಮತ್ತೊಂದು ಕಡೆ ಕೆಆರ್ಎಸ್ ಡ್ಯಾಂನಿಂದ ಕಬಿನಿ ನದಿಗೆ ನೀರು ರಿಲೀಸ್. ನರಸೀಪುರದ ಹಲವು ಗ್ರಾಮಗಳಲ್ಲಿ ಪ್ರವಾಹದ ಭೀತಿ. ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನದ ಮೆಟ್ಟಿಲಿನ ತನಕ ನೀರು ಬಂದ್ಬಿಟ್ಟಿದೆ. ಶ್ರೀನಿವಾಸ ಕಲ್ಯಾಣ ಮಂಟಪ ಸಂಪೂರ್ಣ ಜಲಾವೃತವಾಗಿದೆ ಅಂತೆ. ಅಪಾಯದ ಮಟ್ಟ ಮೀರಿ ಹರಿತಾ ಇರುವ ಕಾವೇರಿ. ಬೆಳ್ತಂಗಡಿಯಲ್ಲೂ ಕೂಡ ಗುಡ್ಡ ಕುಸಿತ ಉಂಟಾಗಿದೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಭೂಕುಸಿತ, ಗುಡ್ಡ ಕುಸಿತ ಹಲವು ಜಿಲ್ಲೆಗಳಲ್ಲಿ ಕಾಮನ್ ಅನ್ನುವಂತಹ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಬಟ್ ಅದರಿಂದ ಆಗ್ತಾ ಇರುವಂತಹ ಎಫೆಕ್ಟ್ ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇದೆ. ದುರ್ಗಾ ಪರಮೇಶ್ವರಿ ದೇಗುಲ ಕೂಡ ಮುಳುಗಡೆ ಆಗ್ಬಿಟ್ಟಿದೆ. ಬೆಳ್ತಂಗಡಿಯಲ್ಲಿ ಗುಡ್ಡ ಕುಸಿತದ ಪರಿಣಾಮ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮೇಲೆ ಆ ಗುಡ್ಡ ಬಿದ್ದುಬಿಟ್ಟಿದೆ ಅಂತೆ. ಬೆಳ್ತಂಗಡಿ ತಾಲೂಕು ರೇಖ್ಯಾ ಗ್ರಾಮದ ದೇವಸ್ಥಾನದ ಮೇಲೆಯೇ ಗುಡ್ಡ ಕುಸಿದು ಬಿದ್ದಿರೋದ್ರಿಂದ ಅಪಾರ ಪ್ರಮಾಣದಲ್ಲಿ ಮಣ್ಣು ತುಂಬಿಕೊಂಡಿದೆ. ದೇವಸ್ಥಾನ ಎಲ್ಲಿದೆ ಅಂತ ಹುಡುಕೋ ಪರಿಸ್ಥಿತಿ ಇದೆ. ಸಹಜವಾಗಿ ದೇವಸ್ಥಾನಕ್ಕೂ ಕೂಡ ಒಂದಷ್ಟು ಹಾನಿಯಾಗಿದೆ. ಕಾರಣ ದೇವಸ್ಥಾನದ ಮೇಲೆ ಆ ಗುಡ್ಡ ಕುಸಿತ ಆಗಿರೋದು. ದೃಶ್ಯ ನೋಡ್ತಾ ಇದ್ದೀವಿ. ಬೆಳ್ತಂಗಡಿಯ ದುರ್ಗಾ ಪರಮೇಶ್ವರಿಯ ದೇವಸ್ಥಾನದ ಒಳಗಡೆ ಸದ್ಯ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನೋಡಿ. ಗುಡ್ಡ ಕುಸಿದು ಬಿದ್ದಿರೋದ್ರಿಂದ ಮಣ್ಣು, ಕಲ್ಲು ಎಲ್ಲವೂ ಕೂಡ ತುಂಬಿಕೊಂಡು ದೇವಸ್ಥಾನಕ್ಕೆ ಹಾನಿಯಾಗಿದೆ. ಸದ್ಯಕ್ಕಂತೂ ಆ ದೇವಸ್ಥಾನಕ್ಕೆ ಯಾರು ಕೂಡ ಹೋಗೋಕ್ಕಾಗಲ್ಲ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಮೋಸ್ಟ್ಲಿ ಕೆಆರ್ಎಸ್ ಅನ್ನ ಈ ರೀತಿ ನೋಡೋದಕ್ಕೆ ಎಷ್ಟು ಜನ ಕಾಯ್ತಾ ಇದ್ರೋ ಗೊತ್ತಿಲ್ಲ. ಆದರೆ ಈಗ ಇರುವಂತಹ ಆತಂಕ ಅಂದರೆ ಕೆಆರ್ಎಸ್ ಅಣೆಕಟ್ಟು ಭರ್ತಿ ಆಗಿರೋದು ಸಂತಸ. ಆದರೆ ಈಗ ನದಿ ನೀರಿನ ಪ್ರಮಾಣ ಹೆಚ್ಚಳ ಆಯ್ತಲ್ಲ, ನೀರನ್ನ ರಿಲೀಸ್ ಮಾಡಿಬಿಟ್ರಲ್ಲ, ಹಲವು ಗ್ರಾಮಗಳಿಗೆ ಪ್ರವಾಹದ ಭೀತಿ. ಬಟ್ ನೀವು ಆ ಭಾಗದಲ್ಲಿ ಜನರನ್ನ ಕೇಳಿದ್ರೆ ಪರವಾಗಿಲ್ಲ, ಸ್ವಲ್ಪ ನೀರು ಬಂದು ಹೋದ್ರು, ಆದರೆ ನೀರಿರುತ್ತಲ್ಲ ವರ್ಷಾನುಗಟ್ಟಲೆ ಕುಡಿಯೋದಕ್ಕೆ, ಕೃಷಿಗೆ ಅನ್ನುವಂಥ ಸಮಾಧಾನ ರೈತರದ್ದು, ಜನರದ್ದು. ಕೆಆರ್ಎಸ್ ಅಣೆಕಟ್ಟು ಭರ್ತಿಯಾಗಿರುವ ಹಿನ್ನೆಲೆ ಆ ಕಾವೇರಿ ನೀರನ್ನ ರಿಲೀಸ್ ಮಾಡಲಾಗ್ತಾ ಇರೋದ್ರಿಂದ ಹಲವು ಗ್ರಾಮಗಳು ಆತಂಕದಲ್ಲಿ, ಪ್ರವಾಹದ ಭೀತಿಯಲ್ಲಿ. ವಾಮಂಜೂರು ಅಮೃತೇಶ್ವರ ದೇವಸ್ಥಾನ ಜಲಾವೃತವಾಗಿದೆ ಅಂತೆ. ದೇವಸ್ಥಾನದ ಸುತ್ತಲೂ ಕೂಡ ಆವರಿಸಿಬಿಟ್ಟಿದೆ ಫಲ್ಗುಣಿ ನದಿ ನೀರು. 30 ವರ್ಷದಲ್ಲೇ ಮೊದಲ ಬಾರಿಗೆ ದೇವಸ್ಥಾನ ಜಲಾವೃತ ಆಗಿದ್ದು, ಅಲ್ಲಿಗೆ ಅರ್ಥ ಮಾಡ್ಕೊಳ್ಬೇಕು ನೀರಿನ ಪ್ರಮಾಣ ಎಷ್ಟು ಹೆಚ್ಚಳ ಆಗಿದೆ, ಈ ಬಾರಿ ಮಳೆ ಪ್ರಮಾಣ ಎಷ್ಟು ಮಟ್ಟಿಗೆ ಹೆಚ್ಚಳವಾಗಿದೆ ಅಂತ. 30 ವರ್ಷದಿಂದ ಯಾವತ್ತೂ ಕೂಡ ಈ ದೇವಸ್ಥಾನ ಮುಳುಗಡೆ ಆಗಿರುವ ಇತಿಹಾಸ ಇಲ್ವಂತೆ ಅಲ್ಲಿನ ಜನ ಹೇಳೋ ಪ್ರಕಾರ. ಆದರೆ ಈ ಬಾರಿ ಸಂಪೂರ್ಣ ಜಲಾವೃತ ಆಗ್ಬಿಟ್ಟಿದೆ. 1 ಇಂಚು ಕೂಡ ಖಾಲಿ ಇಲ್ಲ ದೇವಸ್ಥಾನದ ಒಳಗಡೆ. ಪ್ರಾಂಗಣ ದೃಶ್ಯಗಳನ್ನು ನಾವು ಗಮನಿಸ್ತಾ ಇರೋದು ಎಲ್ಲವೂ ಕೂಡ ನೀರಮಯ, ನೀರು ತುಂಬಿಕೊಂಡಿರುವಂತಹ ದೃಶ್ಯ. ಮಳೆಯಿಂದ ಆಗಿರುವಂತಹ ಅವಾಂತರಗಳನ್ನು ಗಮನಿಸ್ತಾ ಇದ್ವಿ. ಈಗ ಡ್ರೋನ್ ಕಣ್ಣಲ್ಲಿ ಸೆರೆಯಾಗಿರುವಂತಹ ಒಂದಷ್ಟು ದೃಶ್ಯಗಳನ್ನ ಕೂಡ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಕಾರಣ ಚಿಕ್ಕಮಗಳೂರಲ್ಲಿ ತುಂಗಭದ್ರಾ ನದಿಯ ನೀರಿನ ಪ್ರಮಾಣ ಹೆಚ್ಚಳ ಆಗಿರೋದ್ರಿಂದ ಸಾಕಷ್ಟು ಅವಾಂತರ ಸೃಷ್ಟಿಯಾಗ್ಬಿಟ್ಟಿದೆ. ಮನೆ, ಗದ್ದೆ, ಜಮೀನು ಎಲ್ಲ ಕಡೆ ಕೂಡ ನೀರು ತುಂಬಿಕೊಂಡ್ಬಿಟ್ಟಿದೆ. ತುಂಗೆ ಅಬ್ಬರಕ್ಕೆ 100 ಎಕರೆ ಜಮೀನು ಜಲಾವೃತ, ಹೊಲ, ಗದ್ದೆ, ತೋಟ ಎಲ್ಲವೂ ಕೂಡ ನೀರುಮಯ ಅನ್ನುವಂತಹ ಪರಿಸ್ಥಿತಿ. ರೈತರು ಪಾಪ ಒದ್ದಾಡ್ತಿದ್ದಾರೆ. ತುಂಗೆ ಅಬ್ಬರದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಅದಕ್ಕೆ ಹೇಳಿದ್ದು ಥರ್ಡ್ ಐ, 3ನೇ ಕಣ್ಣಲ್ಲಿ ಸರಿಯಾಗಿರುವಂತಹ ದೃಶ್ಯಗಳು ನಿಮ್ಮ ಮುಂದೆ. ಚಿಕ್ಕಮಗಳೂರಿನ ತುಂಗಭದ್ರಾ ನದಿಯ ನೀರಿನ ಪ್ರಮಾಣ ಹೆಚ್ಚಳ ಆಗಿರುವಂತಹ ಪರಿಸ್ಥಿತಿ, ಏನೆಲ್ಲ ಅನಾಹುತಗಳು, ಅವಾಂತರಗಳು ಸೃಷ್ಟಿಯಾಗಿದೆ ನೋಡ್ತಾ ಇದ್ವಿ. ಜಮೀನು, ಮನೆ, ರಸ್ತೆ ಯಾವುದು ಕೂಡ ಪತ್ತೆಯಾಗಲ್ಲ, ಅಷ್ಟರ ಮಟ್ಟಿಗೆ ನೀರು ತುಂಬಿಕೊಂಡಿರುವಂತಹ ದೃಶ್ಯ. ಈಗ ಡ್ರೋನ್ ಕಣ್ಣಲ್ಲಿ ಸರಿಯಾಗಿರುವ ದೃಶ್ಯ ಇದು.
ಬಹುತೇಕ ಸಾಕಷ್ಟು ಎಕರೆ ಜಮೀನು ನೀರು ಪಾಲಾಗಿರುವಂತಹ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ತುಂಗೆ ಅಬ್ಬರಕ್ಕೆ ನೂರಾರು ಎಕರೆ ಜಮೀನು ಜಲಾವೃತವಾಗಿರುವಂತಹ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿರುವ ದೃಶ್ಯ ಸ್ಕ್ರೀನ್ ಮೇಲೆ. ಕಾವೇರಿ ನೆರೆಗೆ ಹಳೆ ಹಂಪಾಪುರ ಕೂಡ ಜಲಾವೃತವಾಗಿದೆ ಅಂತೆ. ಕೊಳ್ಳೇಗಾಲ ತಾಲೂಕಿನ ಹಳೆ ಹಂಪಾಪುರ ಗ್ರಾಮ ಸಂಪೂರ್ಣ ಜಲಾವೃತ. ನೆರೆಯಿಂದಾಗಿ ತೆಪ್ಪದ ಮೂಲಕ ಜನರ ಸಂಚಾರ ಆಗ್ತಾ ಇದೆ. ಡ್ರೋನ್ ಕ್ಯಾಮೆರಾದಲ್ಲಿ ನರಳಾಟದ ದೃಶ್ಯ ಸೆರೆಯಾಗಿದೆ. ನೋಡಿ, ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿರುವ ದೃಶ್ಯಗಳು ಜನರ ಪರದಾಟ, ಗ್ರಾಮ ನೀರು ಪಾಲಾಗಿರುವ ದೃಶ್ಯ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯಿಂದ ಆಗಿರುವಂತಹ ಅವಾಂತರಗಳನ್ನ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಗಿದೆ. ಅದೇ ದೃಶ್ಯ ನಾವೀಗ ಗಮನಿಸ್ತಾ ಇರೋದು. ಬಹುತೇಕ ಹಂಪಾಪುರ ಗ್ರಾಮ ಜಲಾವೃತ ಆಗಿದೆ. ಬೋಟ್ಗಳ ಮೂಲಕ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ, ಅಂದ್ರೆ ಸುರಕ್ಷಿತ ಪ್ರದೇಶಗಳಿಗೆ ಜನ ಹೋಗಬೇಕಾದಂತಹ ಅನಿವಾರ್ಯತೆ ಬಂದು ಒದಗಿದೆ. ಆ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಬೋಟ್ ಮೊರೆ ಹೋಗಿದ್ದಾರೆ. ದೋಣಿಗಳ ಮೂಲಕ ಒಂದು ಕಡೆಯಿಂದ ಮತ್ತೊಂದು ಕಡೆ ಪ್ರಯಾಣ ಬೆಳೆಸಿದ್ದಾರೆ ಜನ. ಅಷ್ಟರ ಮಟ್ಟಿಗೆ ನೀರು ತುಂಬಿಕೊಂಡಿರುವಂತಹ ದೃಶ್ಯ. ಜನ ಏನಾದ್ರೂ ನಡ್ಕೊಂಡು ಹೋಗ್ತಾರ ಅಂದ್ರೆ ಖಂಡಿತ ಇಲ್ಲ. ಮನೆಗಳೇ ನೀರು ಪಾಲಾಗಿರೋದ್ರಿಂದ ಮನೆಯಿಂದ ಆಚೆ ಬಂದು ಅಲ್ಲಿಂದ ಸುರಕ್ಷಿತ ಪ್ರದೇಶಗಳಿಗೆ ತೆರಳಬೇಕಂದ್ರೂ ಕೂಡ ಈ ಬೋಟ್ಗಳನ್ನೇ ಆಧರಿಸಬೇಕಾದಂತಹ ಪರಿಸ್ಥಿತಿ ಇದೆ ಹಂಪಾಪುರ ಗ್ರಾಮದಲ್ಲಿ. ಇದೆಲ್ಲವೂ ಕೂಡ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕಂಡು ಬಂದಂತಹ ದೃಶ್ಯ. ಒಂದ್ ಕಡೆ ನೀರು ತುಂಬಿಕೊಂಡಿದೆ ಅನ್ನುವಂತಹ ಖುಷಿ, ಮತ್ತೊಂದು ಕಡೆ ಅದೇ ನೀರಿನಿಂದ ಪ್ರವಾಹದ ಪರಿಸ್ಥಿತಿ, ಮನೆ ಮಠ ಕಳೆದುಕೊಂಡು ಜನರ ಬದುಕು ದುಸ್ತರವಾಗಿದೆ.